ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 5th ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಸೆಷನ್ ನಂಬರ್ 49. ಈ ಸೆಷನಲ್ಲಿ ನಾನು ನಿಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಅನ್ನೋ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವೀಗಾಗಲೇ ಹಿಂದಿನ ಸೆಷನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಡೈರೆಕ್ಟ್ ಮೆಥಡ್ನ ನೋಡಿದ್ವಿ. ಡೈರೆಕ್ಟ್ ಮೆಥಡ್ ಫಾರ್ಮ್ಯಾಟ್ ಏನು ಅಂತ ನೋಡಿದ್ವಿ, ಮತ್ತು ಡೈರೆಕ್ಟ್ ಮೆಥಡಲ್ಲಿ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡಿದ್ವಿ. ಇವತ್ತು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಿಂದ ಬರುವಂತಹ ಕ್ಯಾಶ್ನ ನಾವು ಹೇಗೆ ಇಂಡೈರೆಕ್ಟ್ ಮೆಥಡ್ನಲ್ಲಿ ಕಂಡುಹಿಡಿಯೋದು ಅಂತ ನೋಡೋಣ. ನಿಮಗೆ ಗೊತ್ತಿದೆ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಅಂತ ಹೇಳಿದಾಗ ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ನಾವು ಆರ್ಗನೈಸೇಷನಲ್ಲಿ ಏನೆಲ್ಲ ಕ್ಯಾಶ್ ಫ್ಲೋ ಆಗುತ್ತೆ ಅದನ್ನ ಈ ಮೂರು ವಿಧವಾಗಿ ವಿಭಾಗ ಮಾಡ್ತೀವಿ. ದೇರ್ ಆರ್ 3 ಕಾಂಪೋನೆಂಟ್ಸ್ ಆಫ್ ದಿ ಕ್ಯಾಶ್ ಫ್ಲೋಸ್ ಇನ್ ದ ಆರ್ಗನೈಸೇಷನ್. ದೋಸ್ ಆರ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈಗ ನಾವು ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ಲಿ ಇಂಡೈರೆಕ್ಟ್ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಮೆಥಡ್ನಲ್ಲಿ ಏನು ಮಾಡ್ತೀವಿ ಅಂತ. ಇನ್ ಇಂಡೈರೆಕ್ಟ್ ಮೆಥಡ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಿಗಿನ್ಸ್ ವಿತ್ ನೆಟ್ ಇನ್ಕಮ್ ಆರ್ ನೆಟ್ ಲಾಸ್, and thereafter the additions or deductions from that amount for non-cash expenses and revenue items, which results in cash flow from operating activities. ಇವಾಗ ನಾವು ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾವು ಎಲ್ಲಿಂದ ಶುರು ಮಾಡ್ತೀವಿ ಅಂದರೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸಿಂದ ಶುರು ಮಾಡ್ಕೊಂಬಿಟ್ಟು ಯಾವುದ್ಯಾವುದೆಲ್ಲ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಇನ್ಕಮ್ ಇದೆ ಅದನ್ನು ನಾವು ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಏನು ಬಂದಿದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ. ಸೊ ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾವು ಆಲ್ಮೋಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋ ಹೊತ್ತಿಗೆ ನಾವೇನು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಡಿಡಕ್ಟ್ ಮಾಡಿ ನಾನ್ ಆಪ್ರೇಟಿಂಗ್ ಇನ್ಕಮ್ನೆಲ್ಲ ಇದು ಮಾಡ್ತಾ ಇದ್ವಲ್ಲ, ಅದೇ ರೀತಿ ನಾವಿಲ್ಲಿ ಮಾಡ್ತೀವಿ. ಯಾತಕ್ಕೋಸ್ಕರ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಫೆಕ್ಟ್ ಆಫ್ ನಾನ್ ಕ್ಯಾಶ್ ಐಟಮ್ಸ್ ಆನ್ ಪ್ರಾಫಿಟ್ ಮೇಲೆ ನಾನ್ ಕ್ಯಾಶ್ ಐಟಮ್ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಇವಾಗ ಬಿಸ್ನೆಸ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ನಾವು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಅಕೌಂಟಿಂಗ್ನಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ನ ಮಾಡ್ತೀವಿ, ಅಂದರೆ ಬುಕ್ಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ಬಟ್ ಆ್ಯಕ್ಚುಲಿ ಆ ರೀತಿಯಾದಂತಹ ಯಾವ ಕ್ಯಾಶ್ ಫ್ಲೋನೂ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಡಿಪ್ರಿಸಿಯೇಷನ್ ಅಂತ ಅಂದ್ಕೊಳ್ಳೋಣ. ಈಗ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ನಾವು ಮಾಡಿರ್ತೀವಿ, ಆದರೆ ಅದನ್ನು ಮಾಡಿದಾಗ ನಮಗೇನಾಗುತ್ತೆ, ಪ್ರಾಫಿಟ್ ಅಷ್ಟು ರೆಡ್ಯೂಸ್ ಆಗುತ್ತೆ ನಮಗೆ. ಆದರೆ ಕ್ಯಾಶ್ ಬ್ಯಾಲೆನ್ಸ್ ಯಾವ ರೀತಿಯಿಂದನೂ ರೆಡ್ಯೂಸ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಪ್ರಾಫಿಟ್ 10,000 ಇದೆ ಅಂತ ಇಟ್ಕೊಳ್ಳಿ, ಡಿಪ್ರಿಸಿಯೇಷನ್ 2,000. ಸೊ ನಾವೇನು ಮಾಡ್ತೀವಿ, ಡಿಪ್ರಿಸಿಯೇಷನ್ನ ಡೆಬಿಟ್ ಸೈಡ್ ಹಾಕೋದ್ರಿಂದ 10,000 ಇರೋ ಪ್ರಾಫಿಟ್ ಏನಾಗುತ್ತೆ, 8,000 ಆಗುತ್ತೆ. ಆದರೆ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ನಲ್ಲಿ ನಾವು 2,000ನ ತೆಗೆದು ಎಲ್ಲೂ ಇಡೋದಿಲ್ಲ. ಸೊ ಕ್ಯಾಶ್ ಏನಾಗಿರುತ್ತೆ, 10,000 ಇರುತ್ತೆ, ಪ್ರಾಫಿಟ್ ಏನಾಗಿರುತ್ತೆ, 8,000 ಆಗಿರುತ್ತೆ. ಈ ರೀತಿಯಾದಂತಹ ಎಷ್ಟೊಂದು ಅಡ್ಜಸ್ಟ್ಮೆಂಟ್ಸ್ ನಾವು ಮಾಡ್ತೀವಿ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಏನು ಪ್ರಾಫಿಟ್ನ ನಾವು ಡಿಡಕ್ಟ್ ಮಾಡಿದ್ದೀವಲ್ವ, ಅಂದರೆ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದ್ದೀವಲ್ವ, ಅದನ್ನು ನಾವು ವಾಪಸ್ ಆ್ಯಡ್ ಮಾಡಬೇಕಾಗತ್ತೆ ಇನ್ ಆರ್ಡರ್ ಟು ಹ್ಯಾವ್ ಅಕ್ಯುರೇಟ್ ಪಿಕ್ಚರ್ ಆಫ್ ಪ್ರಾಫಿಟ್. So during ascertainment of cash inflow or outflow on the basis of profit, same non-cash items are added back to net profit in order to find the real cash generated from operation. ನಿಜವಾಗ್ಲೂ ನಮಗೆ ಕ್ಯಾಶ್ ಜನರೇಟೆಡ್ ಆಗಿರೋದು ಎಷ್ಟು ಅಂತ ಕಂಡು ಹಿಡ್ಕೋಬೇಕು ಅಂದರೆ, ಈ ರೀತಿಯಾದಂತಹ ಯಾವುದೆಲ್ಲ ಐಟಮ್ಸ್ ಇದೆ ಅದನ್ನ ಡಿಡಕ್ಟ್ ಮಾಡಿರೋದನ್ನೆಲ್ಲ ವಾಪಸ್ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಏನೇನೆಲ್ಲ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ್ಯಡ್ ಐಟಮ್ಸ್ ದಟ್ ಆರ್ ನಾನ್ ಕ್ಯಾಶ್ ಲೈಕ್ ಗುಡ್ ವಿಲ್ ಡಿಪ್ರಿಸಿಯೇಷನ್ ಅಥವಾ ಮೆಷಿನರಿದು ಡಿಪ್ರಿಸಿಯೇಷನು, ಫಿಕ್ಸೆಡ್ ಅಸೆಟ್ಸ್ನ ರೈಟ್ ಆಫ್ ಮಾಡಿರೋ ಅಂಥದ್ದು, ಯಾವುದೇ ಫಿಕ್ಸೆಡ್ ಅಸೆಟ್ಸ್ದು ಡಿಪ್ರಿಸಿಯೇಷನ್ನು ಅದೆಲ್ಲ ಏನಾಗಿರುತ್ತೆ, ಕೇವಲ ಬುಕ್ನಲ್ಲಿ ಆಗಿರೋ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಮತ್ತೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ದಟ್ ಈಸ್ ನಾನ್ ಆಪರೇಟಿಂಗ್ ಇನ್ ನೇಚರ್ ಲೈಕ್ ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್. ಇವಾಗ ಯಾವುದಾದ್ರೂ ಫಿಕ್ಸೆಡ್ ಅಸೆಟ್ಸ್ನ ಸೇಲ್ ಮಾಡಿರ್ತೀವಿ, ಅದ್ರ ಮೇಲೆ ಲಾಸ್ ಬಂದಿರುತ್ತೆ ಅಂಥದ್ದು, ಆಮೇಲಿಂದ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ ಅನ್ನೋಂತಹ ಅಮೌಂಟು, ಇದೆಲ್ಲ ಆ್ಯಕ್ಚುಯಲ್ ಆಗಿ ಕ್ಯಾಶ್ನಲ್ಲಿ ಯಾವ ಚೇಂಜಸ್ನು ಮಾಡಿರಲ್ಲ. ಹಾಗಾಗಿ ಅದನ್ನು ಎಲ್ಲ ನಾವು ವಾಪಸ್ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಪ್ರಾವಿಷನ್ ಸಚ್ ಆಸ್ ಡಿಸ್ಕೌಂಟ್ ಆನ್ ಡೆಟಾಸು, ಪ್ರಪೋಸ್ ಡಿವಿಡೆಂಟು, ಈ ರೀತಿಯಾಗಿರೋದನ್ನು ನಾವು ಮತ್ತೆ ವಾಪಸ್ ಆ್ಯಡ್ ಮಾಡಬೇಕಾಗತ್ತೆ.
ಆ್ಯಂಡ್ ಎನಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಇದೆಲ್ಲ ನಾನ್ ಆಪರೇಟಿಂಗ್ ಐಟಮ್ಸ್ ಅಲ್ಲದೇನೆ ಇನ್ಯಾವುದನ್ನು ನಾವು ಆ್ಯಡ್ ಮಾಡಬೇಕು, ಕರೆಂಟ್ ಅಸೆಟ್ಟಲ್ಲಿ ಏನಾದರೂ ಡಿಕ್ರೀಸ್ ಆದರೆ, ಎಕ್ಸೆಪ್ಟ್ ಕ್ಯಾಶ್. ಯಾಕೆಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸು ಮತ್ತು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ನ ಲಾಸ್ಟಲ್ಲಿ ತೊಗೊಳ್ತೀವಿ. ಎಕ್ಸೆಪ್ಟ್ ಕ್ಯಾಶ್ ಬೇರೆ ಯಾವುದೇ ಕರೆಂಟ್ ಅಸೆಟ್ಸ್ ಇದ್ರೂ ಅದರಲ್ಲಿ ಏನಾದರೂ ಡಿಕ್ರೀಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾಕ್ ಅಂದ್ಕೊಳ್ಳಿ, ಸ್ಟಾಕ್ ಅನ್ನೋದು ಕರೆಂಟ್ ಅಸೆಟ್ಟು. ಆ ಕರೆಂಟ್ ಅಸೆಟ್ಟಲ್ಲಿ ಡಿಕ್ರೀಸ್ ಆಗಿದೆ ಅಂದರೆ ಒಂದು ವರ್ಷ ಏನೋ ಅಂದರೆ ಇಯರ್ 2016ನಲ್ಲಿ ನಮಗೆ 50,000 ಇದೆ, ಆಮೇಲೆ 40,000 ಆಗಿದೆ 17ನಲ್ಲಿ. ಸೊ ಎಷ್ಟು ಡಿಕ್ರೀಸ್ ಆಗಿದೆ? 10,000. ಆ 10,000ನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಅಂದರೆ ಯಾವುದೇ ಕರೆಂಟ್ ಅಸೆಟ್ ಅಂದರೆ ಇಲ್ಲಿ ಎಕ್ಸೆಪ್ಟ್ ಕ್ಯಾಶ್, ಆಯಿತಾ? ಕ್ಯಾಶ್ನ ಬಿಟ್ಟು ಬೇರೆ ಯಾವುದೇ ಕರೆಂಟ್ ಅಸೆಟ್, ಕ್ಯಾಶ್ ಮತ್ತು ಕ್ಯಾಶ್ ಈಕ್ವಿವೆಲೆಂಟ್ನ ಬಿಟ್ಟು ಬೇರೆ ಯಾವುದೇ ಕರೆಂಟ್ ಅಸೆಟ್ಟಲ್ಲಿ ಡಿಕ್ರೀಸ್ ಆಗಿದ್ದರೆ ಮತ್ತು ಕರೆಂಟ್ ಲಯಬಿಲಿಟಿನಲ್ಲಿ ಇನ್ಕ್ರೀಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅನ್ನೋದು ಕರೆಂಟ್ ಲಯಬಿಲಿಟಿ, ಅದರಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳಿ, ಅದನ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆದರೆ ಅದನ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಯಾವುದೆಲ್ಲ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದನ್ನೆಲ್ಲ ನಾವು ಮೊದಲು ಪ್ರಾಫಿಟ್ಗೆ ಆ್ಯಡ್ ಮಾಡಿಬಿಟ್ಟಿದ್ದೀವಿ ಅದನ್ನು ಇವಾಗ ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ನ ಸೇಲ್ ಮಾಡಿದಾಗ ನಮಗೇನಾದರೂ ಪ್ರಾಫಿಟ್ ಬಂದಿದ್ರೆ ಅದನ್ನೆಲ್ಲ ನಾವು ವಾಪಸ್ ಲೆಸ್ ಮಾಡಬೇಕು. ನಾನ್ ಟ್ರೇಡಿಂಗ್ ಇನ್ಕಮ್ಸ್ ಲೈಕ್ ಡಿವಿಡೆಂಡ್ ರಿಸೀವ್ಡ್, ಟ್ಯಾಕ್ಸ್ ರಿಫಂಡ್, ಇಂಟ್ರೆಸ್ಟ್ ರಿಸೀವ್ಡ್, ಈ ಥರ ಏನೇ ಇನ್ಕಮ್ ಇದ್ರೂ ನಾನ್ ಟ್ರೇಡಿಂಗ್ ಇನ್ಕಮ್ ನೆನ್ಪಿಟ್ಕೊಳ್ಳಿ, ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಹೇಳ್ಬೋದು. ಏನದು, ನಾವೆಲ್ಲಾದರೂ ಇನ್ವೆಸ್ಟ್ ಮಾಡಿರೋದಕ್ಕೆ ನಮಗೆ ಡಿವಿಡೆಂಡ್ ಸಿಕ್ಕಿರುತ್ತೆ, ಎಕ್ಸಸ್ ಟ್ಯಾಕ್ಸ್ ಪೇ ಮಾಡಿರ್ತೀವಿ, ಟ್ಯಾಕ್ಸ್ ರಿಫಂಡ್ ಆಗಿರುತ್ತೆ, ಮತ್ತು ನಾವೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಿರೋದಕ್ಕೆ ಇಂಟ್ರೆಸ್ಟ್ ಬಂದಿರುತ್ತೆ, ಇಂಥದ್ದನ್ನೆಲ್ಲ ಅದನ್ನು ನಾವು ಲೆಸ್ ಮಾಡಬೇಕು. ಇದಲ್ಲದೇ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸ್ನಲ್ಲಿ ಏನಾದರೂ ಇನ್ಕ್ರೀಸ್ ಆಗಿದ್ದರೆ ಅದನ್ನು ಲೆಸ್ ಮಾಡಬೇಕು. ಅದೇ ರೀತಿ ಕರೆಂಟ್ ಲಯಬಿಲಿಟಿನಲ್ಲಿ ಡಿಕ್ರೀಸ್ ಆಗಿದ್ದರೆ ಅದನ್ನು ನಾವು ಲೆಸ್ ಮಾಡಬೇಕು. ಸೊ ಟೋಟಲ್ ಆಗಿ ನಾನ್ ಆಪರೇಟಿಂಗ್ ಇನ್ಕಮ್ ಏನೇ ಇದ್ರೂ ಅದನ್ನು ನಾವು ಲೆಸ್ ಮಾಡ್ತೀವಿ. ಅದಲ್ಲದೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಈಗ ಫಾರ್ಮ್ಯಾಟ್ನಲ್ಲಿ ನಾವು ಫಸ್ಟು ಇಂಡೈರೆಕ್ಟ್ ಮೆಥಡ್ ಅಂತ ಮೆನ್ಷನ್ ಮಾಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಡ್ಡಿಂಗ್ ಹಾಕಿ ಆ್ಯಸ್ ಪರ್ AS3 ಅಂತ ಬರಿತೀವಿ. ಬರ್ದಾದ್ಮೇಲೆ ಇಲ್ಲಿ ಇಂಡೈರೆಕ್ಟ್ ಮೆಥಡ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಫಸ್ಟ್ ನಾವು ಬರಿಬೇಕಾಗಿರೋದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಅದರಲ್ಲಿ ಫಸ್ಟ್ ನಾವು ತಗೊಳ್ಬೇಕಾಗಿರೋದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್. ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಟ್ಯಾಕ್ಸ್ ಇರುತ್ತೆ, ಅಂದರೆ ಏನು ಪ್ರಾಫಿಟ್ ಇರುತ್ತೆ ಅದನ್ನು ನಾವು ತಗೊಳ್ಬೇಕು. ಇದಕ್ಕೆ ನಾವು ಎಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಐಟಮ್ಸ್ ಏನಿದೆ ಅದೆಲ್ಲನೂ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನಾನು ಎಲ್ಲ ಲಿಸ್ಟು ಕೊಟ್ಬಿಟ್ಟಿದ್ದೀನಿ. ಡಿಪ್ರಿಸಿಯೇಷನ್, ಗುಡ್ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ರಿಟರ್ನ್ ಆಫ್, ಡಿವಿಡೆಂಡ್ ಪೇಯಬಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಟ್ರಾನ್ಸ್ಫರ್ ಟು ರಿಸರ್ವ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಫಾರಿನ್ ಎಕ್ಸ್ಚೇಂಜ್ ಲಾಸಸ್ ಅಂದರೆ ನಾವು ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಕನ್ವರ್ಟ್ ಮಾಡುವಾಗ ಅದರಿಂದ ಏನಾದರೂ ಕಡಿಮೆ ವ್ಯಾಲ್ಯೂಯೇಷನ್ ಆದಾಗ ಏನು ಲಾಸ್ ಆಗುತ್ತೆ ಅದು. ಸೊ ಇದಿಷ್ಟು ನಾವು ಲೆಸ್ ಮಾಡ್ತೀವಿ, ಅಂದರೆ ಆ್ಯಡ್ ಮಾಡ್ತೀವಿ. ಲೆಸ್ ಅಂತ ಹೇಳಿದಾಗ, ಲೆಸ್ ಅಂದರೆ ಡಿಡಕ್ಟ್ ಮಾಡಬೇಕಾಗಿರೋದು ಆಪರೇಟಿಂಗ್ ಇನ್ಕಮ್ ಏನೆಲ್ಲ ಇದೆ ಅದನ್ನ ಡಿಡಕ್ಟ್ ಮಾಡ್ತೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಇಂಟರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಇದಿಷ್ಟು ಮಾಡಿದ್ಮೇಲೆ ನಮ್ಗೇನು ಬರುತ್ತೆ ಅದನ್ನು ನಾವು ಆಪರೇಟಿಂಗ್ ಇನ್ಕಮ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗಕ್ಕೆ ಮುಂಚೆ ಏನು ಪ್ರಾಫಿಟ್ ಇತ್ತೋ ಅದನ್ನ ಬರಿತೀವಿ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಅಂದರೆ ಇನ್ನೇನು ಇಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು? ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿನಲ್ಲಿ ಏನು ಚೇಂಜ್ ಆಗಿದೆ ಅದನ್ನು ನಾವು ಇವಾಗ ಅಡ್ಜಸ್ಟ್ ಮಾಡ್ತೀವಿ. ಏನೆಲ್ಲ ಆ್ಯಡ್ ಮಾಡಬೇಕು? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟು ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್,
ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಸೊ ಈ ಅಡ್ಜಸ್ಟ್ಮೆಂಟ್ ಮಾಡಾದ್ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡಿದ್ಮೇಲೆ ನಮಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಸಿಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ದ ಆಪರೇಟಿಂಗ್ ಆಕ್ಟಿವಿಟೀಸ್ ಫಾರ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ನಲ್ಲಿ ನಾವು ಈ ರೀತಿಯಾದಂತಹ ಒಂದು ಕ್ರಮವನ್ನು ಉಪಯೋಗಿಸ್ಕೊಂಡು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿನ ಕಂಡುಹಿಡಿತೀವಿ. ಇದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ನೆಟ್ ಪ್ರಾಫಿಟ್ ತಗೊಳ್ಬೇಕು. ನೆಟ್ ಪ್ರಾಫಿಟ್ ಅದು ಯಾವ ನೆಟ್ ಪ್ರಾಫಿಟ್ ಆಗಿರಬೇಕು? ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್. ಅದಕ್ಕೆ ನಾವು ಎಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು, ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡಬೇಕು. ಅದನ್ನು ಮಾಡಿದಾಗ ನಮಗೆ ಸಿಗೋ ಅಂಥದ್ದು ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿಬಿಟ್ಟು ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ಲಾಸ್ಟ್ ಸ್ಟೆಪ್ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಾದ್ಮೇಲೆ ನಮಗೆ ಸಿಗೋದು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಇದು ನಾವು ಇಷ್ಟೋ ತನಕ ಇಂಡೈರೆಕ್ಟ್ ಮೆಥಡ್ನ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ ತೊಗೊಂಡು ಇಂಡೈರೆಕ್ಟ್ ಮೆಥಡ್ನಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ತೋರಿಸ್ತೀನಿ. ಈ ಸೆಷನ್ನು ನಿಮಗೆ ನಾನು ಏನು ಪಾಠ ಮಾಡಿದ್ದೀನಿ ಅದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.